ಹೀಗಾಗಿ ರೈತರು ಆಕ್ರೋಶಿತರಾಗಿದ್ದಾರೆ. ರೈತರು ಮುತ್ತಿಗೆ ಹಾಕುವ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಬಳಿ ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿದೆ. 6 ಹಂತದ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಭದ್ರತೆಗಾಗಿ 1500 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮಂಡ್ಯ ಎಸ್ಪಿ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಭದ್ರತೆಯ ದೃಷ್ಟಿಯಿಂದ ಅಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಒಂದು ಕಡೆ ಬಿತ್ತನೆ ಕೂಡ ವಿಫಲವಾಗಿದೆ. ರೈತರು ಮೊದಲೇ ಸಂಕಷ್ಟದಲ್ಲಿದ್ದಾರೆ. ಮುಂಗಾರು ಕೈಕೊಟ್ಟು ಮಳೆ ಬಹಳ ಕಡಿಮೆನೆ ಬಂದು ನೀರಿನ ಲಭ್ಯತೆ ಬಹಳ ಕಡಿಮೆ. ಕುಡಿಯೋ ನೀರಿಗೂ ಹೌದು, ಕೃಷಿಗೂ ಹೌದು, ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿ ಇದೆ. ಹಾಗಾಗಿ ರೈತರು ನಮ್ಮ ಪಾಲನ್ನು ನಮಗೆ ಉಳಿಸಿ ಅಂತ ಕೇಳ್ತಾ ಇದ್ದಾರೆ. ತಮಿಳುನಾಡಿಗೆ ಇಂಥ ಸಂಕಷ್ಟದ ಸ್ಥಿತಿಯನ್ನು ಮನವರಿಕೆ ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರ. ಈಗ ಮಳೆ ಬಂದಿಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗುತ್ತೆ? ಅದಕ್ಕೊಂದು 3ನೇ ರೀತಿಯ ಪರಿಹಾರವನ್ನ, ದೀರ್ಘಕಾಲೀನ ಪರಿಹಾರವನ್ನ ಎಲ್ಲರೂ ಕೂತು ಸಮಾಲೋಚಿಸಿ ಕಂಡುಕೊಳ್ಬೇಕೇ ವಿನಃ ಹೀಗೆ ಆಗ್ರಹ ಒಂದು ಕಡೆಯಿಂದ ಆಗ್ರಹ ವ್ಯಕ್ತಪಡಿಸಿದ್ರೆ ಏನಾಗುತ್ತೆ ಅನ್ನುವಂಥದ್ದು. ಮತ್ತೆ ಕರ್ನಾಟಕದ ರೈತರು ತಮ್ಮ ಪಾಲನ್ನ ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ. ಅಪ್ಪರ್ ರೈಪೇರಿಯನ್ ಏರಿಯಾದಲ್ಲಿ ಮೇಲ್ಭಾಗದ ನದಿಯ ಮೇಲ್ಭಾಗದ ಜನಗಳು ನಮಗೆ ನೀರಿಲ್ಲ ಅಂದ್ರೆ ಅವ್ರಿಗೆಲ್ಲಿಂದ ಕೊಡೋಣ ಅನ್ನೋದು ಈ ಜನಗಳ ಒಂದು ಮಾತು. ತಮಿಳುನಾಡು ಲೋವರ್ ರೈಪೇರಿಯನ್ ಏರಿಯಾ ಕೆಳಭಾಗದಲ್ಲಿ ಇದೆ ಕರ್ನಾಟಕಕ್ಕಿಂತ. ಅಲ್ಲಿಗೆ ನೀರು ಹರಿಯುವಂಥದ್ದು. ನಮ್ಮ ಹಕ್ಕು, ನಮ್ಮ ನೀರನ್ನ ನಮಗೆ ಬಿಟ್ಟುಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಪ್ರತಿ ತಿಂಗಳು ನೀರು ಕೊಡಬೇಕಾಗಿತ್ತು, ಅಷ್ಟನ್ನ ಕೊಟ್ಬಿಡಿ ಅಂತ. ಈಗ ಇಲ್ಲಿನ ರೈತರ ವಾದ ಏನು ಅಂತಂದ್ರೆ, ಮಳೆನೇ ಬಂದಿಲ್ಲ, ನಾವೆಲ್ಲಿಂದ ಕೊಡೋಣ ಅಂತ. ಮಳೆ ಬರದೇ ಇದ್ರೆ ಇಂತಿಷ್ಟು ನೀರು ಬಿಟ್ಟುಬಿಡಿ ಅಂದ್ರೆ ಎಲ್ಲಿಂದ ಬಿಡಕ್ಕಾಗತ್ತೆ ಅಂತ. ಡಿಸ್ಟ್ರೆಸ್ ಫಾರ್ಮುಲಾ ಅನ್ನುವಂಥದ್ದು ಇದೆ, ಸಂಕಷ್ಟ ಸೂತ್ರ ಅನ್ನುವಂಥದ್ದು. ಅದರ ಅನುಗುಣವಾಗಿ ಅಥಾರಿಟಿಗಳು ನಿರ್ಧಾರವನ್ನ ಕೈಗೊಳ್ಳಬೇಕು. ಏನ್ ನಿರ್ಧಾರ ಕೈಗೊಳ್ತಾರೆ, ಜೊತೆಗೆ ಈಗಾಗಲೇ CWRC ನೀರು ಬಿಡಬೇಕು ಅಂತ ಹೇಳಿ ಆಗಿದೆ. ರಾಜ್ಯ ಈ ವಿಚಾರದಲ್ಲಿ ಯಾವ ಹೆಜ್ಜೆಯನ್ನ ಮುಂದಿಡುತ್ತೆ ಅನ್ನೋದು ಈಗಿರ್ತಕ್ಕಂತಹ ಪ್ರಶ್ನೆ. DK ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗುತ್ತೆ. ಅಧಿಕಾರಿಗಳ ಜೊತೆ ಚರ್ಚೆ ನಡೆಸ್ತಾರೆ. ಇದಕ್ಕೆ ಏನು ಒಂದು ಪರಿಹಾರ ಸೂತ್ರ ಕಂಡು ಹಿಡಿತಾರೆ ಅನ್ನುವಂಥದ್ದು. ಮಳೆ ಬರದೇ ಇದ್ದಾಗ ಈ ಸಮಸ್ಯೆ ಉಂಟಾಗುತ್ತೆ. ಯಾವಾಗೆಲ್ಲ ಬರದ ಸಮಸ್ಯೆ ಉಂಟಾಗಿದೆ, ಕಾವೇರಿ ಬೇಸಿನ್ನಲ್ಲಿ ಯಾವಾಗೆಲ್ಲ ಮಳೆ ನೀರಿನ ತೀವ್ರ ಕೊರತೆ ಉಂಟಾಗಿದೆ, ಆಗೆಲ್ಲ ಕಾವೇರಿ ಹೋರಾಟ ಗರಿಗೆದರೋದನ್ನ ಕಾಣ್ತೀವಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗ ಸಿಎಂ ಮೀಟಿಂಗ್ ಆರಂಭ ಆಯ್ತಾ? ಯಾವೆಲ್ಲ ವಿಚಾರಗಳು, ಯಾವೆಲ್ಲ ಆಯಾಮಗಳಲ್ಲಿ ಕಾವೇರಿ ವಿಚಾರ ಚರ್ಚೆಗೆ ಬರುತ್ತೆ? ಹಿರಿಯ ಅಧಿಕಾರಿಗಳು ಈ ಡಿಸ್ಟೆನ್ಸ್ ಟೈಮ್ಗೆ ಏನು ಪರಿಹಾರ ಹೇಳ್ತಾ ಇದ್ದಾರೆ? ಏನ್ ಮಾಡ್ಬೇಕು ನಾವು ಅಂತಿದ್ದಾರೆ? ರಾಜ್ಯದ ಮುಂದಿನ ನಡೆ ಯಾವ ರೀತಿಯಲ್ಲಿ ಇರಬಹುದು? ನಿಮ್ಗೆ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ? ಶ್ರೀಲಕ್ಷ್ಮಿ, 3 ಪ್ರಮುಖ ಪಾಯಿಂಟ್ಗಳನ್ನ ಇವತ್ತು DK ಶಿವಕುಮಾರ್ ಅವರ ನೇತೃತ್ವದ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಮೊದಲನೇದಾಗಿ ಕಾವೇರಿ ವಿಚಾರವಾಗಿ CWRC ಆದೇಶವನ್ನೇ CWMA ಎತ್ತಿ ಹಿಡಿದಿರುವಂತದ್ದು ಈಗ ರಾಜ್ಯಕ್ಕಾಗಿರುವಂತಹ ಒಂದು ಹಿನ್ನಡೆ ಆಗುತ್ತೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಆದ್ರೆ ಇದನ್ನ ಯಾವ ರೀತಿ ಸರಿಪಡಿಸಬೇಕು, ನಮ್ಮ ಡ್ಯಾಂಗಳಲ್ಲಿ ಇರುವಂತ ನೀರೆಷ್ಟು, ಇದರಿಂದ ಎಷ್ಟು ದಿನಗಳ ಕಾಲ ರಾಜ್ಯಕ್ಕೆ ನೀರು ಕುಡಿಯೋದಕ್ಕೆ ಅವಕಾಶ ಇರುತ್ತೆ, ಅದನ್ನ ಹೊರತುಪಡಿಸಿ ಯಾವ ರೀತಿ ಮಳೆ ಬಂದ್ರೆ ಎಷ್ಟು ಏರಿಕೆ ಆಗುತ್ತೆ, ಮಳೆ ಬಾರದೆ ಹೋದಂತಲ್ಲಿ ಸಂದರ್ಭದಲ್ಲಿ ಎಷ್ಟು ಇಳಿಕೆ ಆಗುತ್ತೆ ಅನ್ನೋ ವಿಚಾರ ಹಿರಿಯ ಅಧಿಕಾರಿಗಳ ಜೊತೆ DK ಶಿವಕುಮಾರ್ ಅವರು ಹಾಗೂ ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿರವರು ಸೇರಿ ಇವತ್ತು ಸಭೆಯನ್ನ ಮಾಡ್ತಿರುವಂತದ್ದು. ಮೊದಲನೇ ಪಾಯಿಂಟ್, ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸದೆ ಇರುವುದಕ್ಕೆ ಏನೆಲ್ಲ ಅಂಶಗಳಿರುತ್ತೆ ಅನ್ನೋದನ್ನ ಲೆಕ್ಕ ಹಾಕಬೇಕಾಗುತ್ತೆ. ಎರಡನೇದು, ಒಂದು ವೇಳೆ ತಮಿಳುನಾಡಿಗೆ ನೀರು ಹರಿಸಲೇಬೇಕು ಅಂತ ಕಾನೂನನ್ನ ಪಾಲನೆ ಮಾಡಲೇಬೇಕು ಅನ್ನೋದಾಯ್ತು ಅಂದ್ರೆ ರಾಜ್ಯದ ರೈತರ ಹಿತವನ್ನ ಯಾವ ರೀತಿ ಕಾಪಾಡಬೇಕಾಗುತ್ತೆ, ರಾಜ್ಯದ ಜನರ ಕೆಂಗಣಿಗೆ ಯಾವ ರೀತಿ ಗುರಿ ಆಗ್ತೀವಿ ಅನ್ನೋದನ್ನು ಕೂಡ ಇವತ್ತಿನ ಸಭೆಯಲ್ಲಿ ಮಾತನಾಡಲಾಗುತ್ತೆ. ಇದ್ರ ಜೊತೆಗೆ ಪ್ರಮುಖ ಅಂಶ ಆಗಿರುವಂತದ್ದು, ಕಾವೇರಿ ನೀರನ್ನ ಯಾವ ಮಟ್ಟಿಗೆ ನಾವು ಶೇಖರಣೆ ಮಾಡಬೇಕಾಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯರವರು ಸೋಮವಾರ ವಿಧಾನಸೌಧಕ್ಕೆ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಆ ಕಾರಣದಿಂದಾಗಿ ಅವರಿಗೆ ಮೊದಲು ರಾಜ್ಯದ ಚಿತ್ರಣವನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅದಾದ ನಂತರ ಅವರ ಅಪೀಲ್ ಅಂದ್ರೆ ತಮಿಳುನಾಡಿನ ಅಪೀಲ್ ಅನ್ನ ಯಾವ ರೀತಿ ವಾಪಸ್ ತೆಗೆದುಕೊಂಡು ಪರೋಕ್ಷವಾಗಿ ಅಥವಾ ಮತ್ತೊಂದು ಪರ್ಯಾಯ ಅಪೀಲ್ ಅನ್ನ ಸಲ್ಲಿಕೆ ಮಾಡಿ ಅಂತ ವಿಜಯರವರಿಗೆ ಕನ್ವಿನ್ಸ್ ಮಾಡುವಂತ ಯತ್ನಕ್ಕೆ ಯಾವ ರೀತಿ ನಾವು ಡೇಟಾವನ್ನ ರೆಡಿ ಮಾಡಬೇಕು ಅನ್ನೋದು ಕೂಡ ಇವತ್ತಿನ ಸಭೆಯಲ್ಲಿ ಮಾತುಕತೆ ನಡೆಸಲಾಗುತ್ತೆ. ಇದರ ಜೊತೆಗೆ
ಒಂದು ವೇಳೆ ನೀರು ಬಿಡದೆ ಹೋದಂತ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಯಾವ ರೀತಿ ಸರ್ಕಾರಕ್ಕೆ ಸಮಸ್ಯೆ ಆಗಬಹುದು, ಯಾವೆಲ್ಲ ಟೆಕ್ನಿಕಲ್ ಅಂಶಗಳನ್ನ ಸಿಡಬ್ಲ್ಯೂಎಂಎ ಆಗಿರಬಹುದು, ಸೆಂಟ್ರಲ್ ವಾಟರ್ ಕಮಿಷನ್ ಆಗಿರಬಹುದು, ಯಾವ ಪಾಯಿಂಟ್ ಗಳನ್ನ ಸರ್ಕಾರದ ವಿರುದ್ಧ ಯೂಸ್ ಮಾಡುವಂತ ಸಾಧ್ಯತೆ ಅನ್ನೋದನ್ನು ಕೂಡ ಇವತ್ತು ಸಿಎಂ ರವರ ಗಮನಕ್ಕೆ ಅಧಿಕಾರಿಗಳಿಂದ ತರಲಾಗುತ್ತೆ. ಇಷ್ಟು ಒಂದ್ ಕಡೆಗೆ ಆಯ್ತು ಅಂದ್ರೆ, ಎರಡನೇ ಪಾಯಿಂಟ್ ನಾವು ಗಮನಿಸಬೇಕಾಗಿರೋದು ಮೇಕೆದಾಟು ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ, ಇದನ್ನ ಸಂಸತ್ನಲ್ಲಿ ಯಾವ ರೀತಿ ಪ್ರಸ್ತಾಪ ಮಾಡಲಾಯಿತು, ಯಾವ ಕಾರಣಕ್ಕೆ ತಮಿಳುನಾಡು ನಮ್ಮ ಮೇಕೆದಾಟಿನ ವಿಚಾರವಾಗಿ ಮಾತನಾಡಲಿಕ್ಕೆ ಬರೋದಿಲ್ಲ ಅನ್ನೋ ಅಂಶ ಈಗಾಗಲೇ ಎಲ್ರಿಗೂ ಗೊತ್ತಿದೆ. ಮೇಕೆದಾಟು ಮಾಡೋದ್ರಿಂದ ತಮಿಳುನಾಡಿಗೆ ಆಗುವಂತ ಅನುಕೂಲ ಏನು, ಇದರಿಂದ ಎರಡೂ ರಾಜ್ಯಗಳಿಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ರಾಜ್ಯಕ್ಕೆ ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ, ಅದೇ ರೀತಿ ತಮಿಳುನಾಡಿಗೂ ಪ್ಲಸ್ ಪಾಯಿಂಟ್ ಆಗುತ್ತೆ. ಇದಕ್ಕೂ ಒಂದು ಡೇಟಾವನ್ನ ರೆಡಿ ಮಾಡಿ ವಿಜಯರವರು ಬಂದಾಗ ಅವ್ರ ಮುಂದೆ ಪ್ರಸ್ತಾಪ ಮಾಡುವಂತ ಕೆಲಸಕ್ಕೆ ಯಾವೆಲ್ಲ ಡೇಟಾಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ, ಯಾವ ರೀತಿ ಪ್ರಸ್ತಾಪ ಮಾಡಬೇಕಾಗುತ್ತೆ ಅನ್ನೋದು ವಿಚಾರವನ್ನು ಕೂಡ ಇವತ್ತು ಮಾತನಾಡಲಾಗುತ್ತೆ. ಇದ್ರ ಜೊತೆಗೆ ಮೇಕೆದಾಟು ಡಿಪಿಆರ್ ವಾಪಸ್ ಬಂದಿರುವಂತಹ ಕಾರಣ ಏನು, ಇದನ್ನ ಟೆಕ್ನಿಕಲ್ ಫೀಸಿಬಲ್ ಸ್ಟಡಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಉತ್ತರವನ್ನ ಸಿಡಬ್ಲ್ಯೂಸಿಗೆ ಕೊಡಬೇಕಾಗುತ್ತೆ, ಯಾವ ಟೆಕ್ನಿಕಲ್ ಅಂಶಗಳನ್ನ ಮಿಸ್ ಮಾಡಲಾಗಿತ್ತು, ಯಾವ ರೀತಿ ಸರಿಪಡಿಸಿ ಅವರಿಗೆ ವಾಪಸ್ ಸಿಡಬ್ಲ್ಯೂಸಿಗೆ ಕಳಿಸಬೇಕಾಗುತ್ತೆ, ಇದನ್ನ ಕಾಂಪ್ಯುಲೇಷನ್ ಅಥವಾ ಕಾಂಪಿಟೇಷನ್ ಮಾಡುವಂತ ಕೆಲಸ ಮತ್ತೊಂದಾಗುವಂತದ್ದು. ಮತ್ತೊಂದು ಕಡೆಗೆ ಶಿಂಷಾ ಪವರ್ ಪ್ರಾಜೆಕ್ಟ್ ಬಗ್ಗೆ ಕೂಡ ಮಾತನಾಡುವಂತ ನಿರೀಕ್ಷೆ ಇರುವಂತದ್ದು. ಆದ್ರೆ ಇವತ್ತಿನ ಸಭೆಯ ಮೊದಲ ಆದ್ಯತೆ ಕಾವೇರಿ ನೀರು. ಈಗಾಗಲೇ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಹೋರಾಟವನ್ನ ಆರಂಭ ಮಾಡಿದ್ದಾರೆ, ವಿಪಕ್ಷಗಳು ಹೋರಾಟಕ್ಕೆ ಮುಂದಾಗಿರುವಂತದ್ದು, ಮುದ್ದೆ ಹಾಕುವಂತ ಕೆಲಸವನ್ನ ಮಾಡ್ತಿದೆ. ಈ ಇಷ್ಟು ಸಮಸ್ಯೆಗಳಿಗೆ ಒಂದು ಉತ್ತರವನ್ನ ನೀಡಬೇಕು ಅಂದ್ರೆ ರೈತರ ಪರವಾಗಿ ಇದ್ಕೊಂಡು, ಜನರ ಪರವಾಗಿ ಇದ್ಕೊಂಡು, ಕಾನೂನಾತ್ಮಕವಾಗಿ ಕೂಡ ನಾವು ಯಾವ ರೀತಿ ಸ್ಟ್ರಾಂಗ್ ಆಗಿದ್ದೀವಿ ಅಂತ ತೋರಿಸೋ ಕೆಲಸವನ್ನ ಯಾವ ರೀತಿ ಮಾಡಬೇಕು, ಇದನ್ನ ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ತೀರ್ಮಾನ ಮೊದಲನೇದಾಗುತ್ತೆ. ಎರಡನೇದು ವಿಜಯರವರು ಬಂದಾಗ ಏನೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡಬೇಕು, ಕಾವೇರಿ ನೀರಿನ ವಿಚಾರವಾಗಿ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಕಾವೇರಿ ನೀರಿನ ಹರಿಸುವ ವಿಚಾರವಾಗಿ ನಮ್ಮಲ್ಲಿರುವಂತಹ ಸಮಸ್ಯೆಯನ್ನ ಯಾವ ರೀತಿ ಅವರ ಗಮನಕ್ಕೆ ತರಬೇಕು, ಅದಾದ ನಂತರ ಅವರು ಹಾಕಿದಂತ ಅಪೀಲನ್ನ ವಾಪಸ್ ಪಡೆಯೋದಕ್ಕೆ ಒತ್ತಾಯವನ್ನ ಮಾಡೋದ್ರ ಜೊತೆಗೆ ಹೊಸ ಅಪೀಲನ್ನ ಹಾಕಿ ನೀರನ್ನ ಕಡಿಮೆ ಕೇಳಿಸುವಂತೆ ಯಾವ ರೀತಿ ಮಾಡೋದು ಅನ್ನೋದು ಎರಡನೇ ಪಾಯಿಂಟ್ ಆಗುತ್ತೆ. ಇದ್ರ ಜೊತೆಗೆ ಮೇಕೆದಾಟಿನಿಂದ ತಮಿಳುನಾಡಿಗೆ ಆಗುವಂತ ಅನುಕೂಲ ಏನು ಅಂತ ವಿಜಯರವರ ಗಮನಕ್ಕೆ ತೆಗೆದುಕೊಂಡು ಬಂದು ಮೇಕೆದಾಟಿಗೆ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿನಿಂದ ವಿರೋಧ ಬರದೇ ಇರುವಂತೆ ನೋಡಿಕೊಳ್ಳುವಂತದ್ದು ಕೂಡ ಇವತ್ತಿನ ಸಭೆಯಲ್ಲಿ ಮಾತನಾಡುವಂತ ನಿರೀಕ್ಷೆ ಇರುವಂತದ್ದು. ಈ ಕಾರಣದಿಂದ ಒಂದು ಹೈ ವೋಲ್ಟೇಜ್ ಸಭೆ ಆಗುತ್ತೆ. ದೊಡ್ಡದಾಗಿ ಸ್ಫೋಟ ಆಗಬಹುದಾಗಿರುವಂತ ಜ್ವಾಲೆಗೆ ಇವತ್ತಿನ ಮೀಟಿಂಗ್ ಒಂದಿಷ್ಟು ಡೇಟಾಗಳನ್ನ ಕೊಡೋದ್ರಿಂದ, ಒಂದಿಷ್ಟು ಆಯಾಮಗಳನ್ನ ಕೊಡೋದ್ರಿಂದ, ಒಂದಿಷ್ಟು ಡಿಸಿಷನ್ಗಳು ಆಗೋದ್ರಿಂದ ಹೋರಾಟ ದೊಡ್ಡದಾಗಬೇಕು ಅಥವಾ ಇಲ್ಲಿಯ ಮಟ್ಟಿಗೆ ನಡೆದಿರುವಂತಹ ಹೋರಾಟ ನಿಧಾನವಾಗಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತಾ ಅನ್ನೋದಕ್ಕೆ ಒಂದು ದಿಕ್ಸೂಚಿ ಆಗುವಂತ ಸಾಧ್ಯತೆ ಇದೆ. ಇವಿಷ್ಟು ಹೊರತುಪಡಿಸಿ ನಾಳೆ ಅಥವಾ ಭಾನುವಾರ ನಡೆಯುವಂತಹ ಸರ್ವ ಪಕ್ಷಗಳ ಸಭೆಯಲ್ಲಿ ಏನೆಲ್ಲ ಮಾತನಾಡಬೇಕು ಸರ್ಕಾರ, ಬರುವಂತ ಒಪಿನಿಯನ್ಗಳನ್ನ ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಅದನ್ನ ಯಾವ ರೀತಿ ಸೋಮವಾರ ವಿಜಯರವರ ಮುಂದೆ ಪ್ರಸ್ತಾಪ ಮಾಡಬೇಕು, ಹಾಗೂ ಸರ್ಕಾರದ ನಿಲುವೇನಾಗಿರಬೇಕು, ಇಷ್ಟು ಅಂಶಗಳ ಒಂದು ಔಟ್ಲೈನ್ ಅಥವಾ ಸ್ಕೆಲಿಟಲ್ ಇಮೇಜ್ ಅಂತ ಏನ್ ಹೇಳ್ತೀವಿ, ಅದರ ಚಿತ್ರಣ ಇವತ್ತು ಫೈನಲೈಸ್ ಆಗುವಂತ ನಿರೀಕ್ಷೆ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.